ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ಬಹಳ ಆಳವಾದ ಆದರೆ ಅಷ್ಟೇ ಕುತೂಹಲಕಾರಿಯಾದ ಒಂದು ಪ್ರಶ್ನೆಯನ್ನು ಎತ್ತಿಕೊಳ್ಳುತ್ತಿದ್ದೇವೆ. ಮನುಷ್ಯರ ಪಾಪ ಪರಿಹಾರಕ್ಕಾಗಿ ದೇವರೇ ಏಕೆ ಯಜ್ಞವಾಗಬೇಕಿತ್ತು? ಒಬ್ಬ ದೇವದೂತನನ್ನು ಕಳುಹಿಸಿ ಯಾಕೆ ಆ ಕೆಲಸವನ್ನು ಮಾಡಿಸಲಿಲ್ಲ? ಹೌದು, ಇದು ಮೇಲ್ನೋಟಕ್ಕೆ ಸರಳವೆನಿಸಿದರೂ ಇದರ ಹಿಂದೆ ಒಂದು ದೊಡ್ಡ ದೇವತಾಶಾಸ್ತ್ರೀಯ ತರ್ಕವಿದೆ. ಸಾಮಾನ್ಯವಾಗಿ ನಾವು ಕೇಳುವ ಉತ್ತರಗಳು ಸ್ವಲ್ಪ ಭಾವನಾತ್ಮಕವಾಗಿರುತ್ತವೆ. ಆದರೆ ನಾವು ಇಂದು ನೋಡುತ್ತಿರುವ ಈ ಮೂಲ ಗ್ರಂಥಗಳು ಈ ಪ್ರಶ್ನೆಗೆ ತಾರ್ಕಿಕವಾದ ಹಂತಹಂತವಾದ ವಿವರಣೆಯನ್ನು ನೀಡಲು ಪ್ರಯತ್ನಿಸುತ್ತವೆ. ಹೌದು, ಇದು ಒಂದು ರೀತಿಯ ದೇವತಾಶಾಸ್ತ್ರೀಯ ಪತ್ತೆದಾರಿ ಕಥೆ ಇದ್ದಂತೆ. ನಮ್ಮ ಮುಂದಿರುವ ಪ್ರಶ್ನೆ, ದೇವದೂತರನ್ನು ಏಕೆ ಬಳಸಲಾಗಲಿಲ್ಲ? ನಮ್ಮ ಮುಂದಿರುವ ಈ ಮೂಲಗಳು 4 ಪ್ರಮುಖ ಸುಳಿವುಗಳನ್ನು ನೀಡುತ್ತವೆ. ಈ ಸುಳಿವುಗಳನ್ನು ಒಂದೊಂದಾಗಿ ಜೋಡಿಸಿ ಕೊನೆಗೆ ಒಂದು ಸಮಗ್ರ ಚಿತ್ರಣ ಸಿಗುತ್ತದೆಯೇ ಅಂತ ನೋಡೋಣ. ಹಾಗಾದ್ರೆ ನಮ್ಮ ತನಿಖೆಯನ್ನು ಶುರು ಮಾಡೋಣ. ಖಂಡಿತ. ಇಲ್ಲಿರುವ ಮುಖ್ಯ ಪ್ರಶ್ನೆ ಅಂದ್ರೆ ಪರ್ಯಾಯ ದಾರಿ ಏಕೆ ಸಾಧ್ಯವಾಗಿಲ್ಲ ಅನ್ನೋದು. ಈ ಮೂಲಗಳ ವಾದದ ಪ್ರಕಾರ ದೇವದೂತರ ಯಜ್ಞವು 2 ಪ್ರಮುಖ ಉದ್ದೇಶಗಳನ್ನು ಪೂರೈಸುತ್ತಿರಲಿಲ್ಲ. ಒಂದು, ದೇವರ ಪ್ರೀತಿಯನ್ನು ಅದು ಸರಿಯಾಗಿ ಸಾಬೀತುಪಡಿಸುತ್ತಿರಲಿಲ್ಲ. 2, ದೇವರ ಆಜ್ಞೆಯ ಗಾಂಭೀರ್ಯವನ್ನು ಅದು ಸ್ಥಾಪಿಸುತ್ತಿರಲಿಲ್ಲ. ಈ ಸಂಪೂರ್ಣ ವಿಶ್ಲೇಷಣೆಯ ಮೊದಲ ಹೆಜ್ಜೆ ಅಥವಾ ಮೊದಲ ಸುಳಿವು ಏನೆಂದರೆ, ಸೃಷ್ಟಿಗಳು ದೇವರ ಪ್ರೀತಿಯ ನೇರ ಪಾಲುದಾರರಲ್ಲ. ಇದು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರವಾಗಿದೆ. ಸೃಷ್ಟಿಗಳು ದೇವರ ಪ್ರೀತಿಯ ನೇರ ಪಾಲುದಾರರಲ್ವೇ? ಅಂದ್ರೆ ಇದರ ಅರ್ಥವೇನು? ಈ ಚಿಂತನೆಯ ಪ್ರಕಾರ ಮೊದಲನೆಯ ದೇವರು ಅಂದ್ರೆ ಪಿತದೇವರು ಎರಡನೆಯ ದೇವರಾದ ಪುತ್ರದೇವರನ್ನು ಮಾತ್ರ ನೇರವಾಗಿ ಪ್ರೀತಿಸುತ್ತಾರೆ ಅಂತ, ಮತ್ತು ಸೃಷ್ಟಿಗಳಿಗೆ ಆ ಪ್ರೀತಿಯು ನೇರವಾಗಿ ಸಿಗದೆ ಪುತ್ರದೇವರ ಮೂಲಕ ಹರಿದು ಬರುತ್ತದೆ. ಹೌದು, ಇದೊಂದು ಪ್ರಮುಖವಾದ ಪಾಯಿಂಟ್. ಈ ತರ್ಕದ ಪ್ರಕಾರ ಪಿತದೇವರ ಪ್ರೀತಿಯು ಪುತ್ರದೇವರ ಮೂಲಕ ಜಗತ್ತಿಗೆ ಹರಿಯುವ ಒಂದು ಮಹಾನದಿಯಂತೆ. ಇದು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕಷ್ಟ. ಅಂದ್ರೆ ದೇವರ ಪ್ರೀತಿ ಒಂದು ನದಿಯ ಹಾಗೆ, ಆದರೆ ಅದು ನೇರವಾಗಿ ನಮಗೆ ತಲುಪುವುದಿಲ್ಲ. ಬದಲಿಗೆ ಪುತ್ರ ಎಂಬ ಇನ್ನೊಂದು ದೊಡ್ಡ ಸಾಗರದ ಮೂಲಕ ಹರಿದು ಬರಬೇಕು. ಹಾಗೇನಾ? ಈ ಮೂಲಗಳು ಈ ರೀತಿಯ ಮಧ್ಯವರ್ತನೆ ಯಾಕೆ ಮುಖ್ಯ ಅಂತ ವಿವರಿಸುತ್ತವೆಯೇ? ಹೌದು, ವಿವರಿಸುತ್ತವೆ. ಯಾಕೆಂದ್ರೆ ಇದರ ತಾರ್ಕಿಕ ಪರಿಣಾಮ ಬಹಳ ದೊಡ್ಡದು. ಈಗ ಯೋಚನೆ ಮಾಡಿ, ಒಬ್ಬ ಸೃಷ್ಟಿಯಾದ ಆದಾಮನನ್ನು ಉಳಿಸಲು ದೇವರು ಇನ್ನೊಬ್ಬ ಸೃಷ್ಟಿಯಾದ ದೇವದೂತನನ್ನು ಯಜ್ಞವಾಗಿ ಕೊಟ್ಟರೆ ಅದರಲ್ಲಿ ದೇವರ ಸ್ವಂತ ತ್ಯಾಗ ಎಲ್ಲಿ ಬಂತು? ಅದು ಕೇವಲ ಒಂದು ವಸ್ತುವಿನ ಬದಲು ಇನ್ನೊಂದು ವಸ್ತುವನ್ನು ಕೊಟ್ಟ ಹಾಗೆ ಆಯಿತು. ಅದು ದೇವರ ಸ್ವಂತ ಪ್ರೀತಿಯನ್ನು ಹೇಗೆ ತಾನೇ ತೋರಿಸುತ್ತೆ? ಆದರೆ ಇಲ್ಲಿ ಒಂದು ಪ್ರಶ್ನೆ ಏಳುತ್ತವೆ. ದೇವರು ಸರ್ವಶಕ್ತನಲ್ಲವೇ? ಆತ ಕೇವಲ ಒಬ್ಬ ದೇವದೂತನನ್ನು ಬಳಸಿ ಈ ತ್ಯಾಗವು ನನಗೆ ಅತ್ಯಂತ ಪ್ರಿಯವಾದದ್ದು ಮತ್ತು ಇದು ಸಾಕಾಗುತ್ತದೆ ಅಂತ ಘೋಷಿಸಬಹುದಿತ್ತಲ್ಲವೇ? ಆತನ ಮಾತಿಗೆ ಬೆಲೆ ಇರುತ್ತಿರಲಿಲ್ಲವೇ? ಈ ಮೂಲಗಳು ಈ ಸಾಧ್ಯತೆಯನ್ನು ಯಾಕೆ ಪರಿಗಣಿಸುವುದಿಲ್ಲ? ಅತ್ಯುತ್ತಮ ಪ್ರಶ್ನೆ. ಈ ಮೂಲಗಳ ವಾದವೇನೆಂದರೆ, ಪ್ರೀತಿಯನ್ನು ಕೇವಲ ಮಾತಿನಲ್ಲಿ ಘೋಷಿಸಲಾಗದು, ಅದನ್ನು ಕ್ರಿಯೆಯಲ್ಲಿ ತೋರಿಸಬೇಕು. ಒಬ್ಬ ತಂದೆ ತನ್ನ ಮಗುವಿಗಾಗಿ ಬೇರೊಬ್ಬರ ಮಗುವನ್ನು ತ್ಯಾಗ ಮಾಡಿದರೆ ಅದು ಆ ತಂದೆಯ ಪ್ರೀತಿಯನ್ನು ತೋರಿಸುತ್ತದೆಯಾ? ಇಲ್ಲ. ಬದಲಾಗಿ ತಂದೆ ತನಗಿರುವ ಅತ್ಯಮೂಲ್ಯವಾದದ್ದನ್ನು ಅಥವಾ ತನ್ನನ್ನೇ ತ್ಯಾಗ ಮಾಡಿದಾಗ ಮಾತ್ರ ಆ ಪ್ರೀತಿಯ ಆಳ ಜಗತ್ತಿಗೆ ತಿಳಿಯುತ್ತೆ. ಅದೇ ರೀತಿ ದೇವರು ತಮ್ಮ ಪ್ರೀತಿಯನ್ನು ಸಾಬೀತುಪಡಿಸುವ ಏಕೈಕ ಮಾರ್ಗವೆಂದರೆ ಸ್ವತಃ ತಮ್ಮನ್ನೇ ತ್ಯಾಗ ಮಾಡುವುದು. ಒಬ್ಬ ಅಪರಾಧಿಯನ್ನು ಉಳಿಸಲು ಒಬ್ಬ ನೀತಿವಂತ ಸೃಷ್ಟಿಯನ್ನು ಬಲಿಕೊಟ್ಟರೆ ಇತರ ಸೃಷ್ಟಿಗಳಲ್ಲಿ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಮತ್ತು ಗೊಂದಲ ಮೂಡಬಹುದು. ದೇವರು ಒಬ್ಬರನ್ನು ಉಳಿಸಲು ಇನ್ನೊಬ್ಬರನ್ನು ಬಲಿ ತೆಗೆದುಕೊಳ್ಳುತ್ತಾರೆ ಎಂಬ ತಪ್ಪು ಭಾವನೆ ಬರಬಹುದು. ಅದಕ್ಕಾಗಿಯೇ ಪ್ರೀತಿಯ ಪ್ರದರ್ಶನವು ನೇರವಾಗಿ ದೇವರಿಂದಲೇ ಬರಬೇಕಿತ್ತು. ಓಹ್, ಹಾಗಾದ್ರೆ ಪ್ರೀತಿಯನ್ನು ತೋರಿಸುವುದು ಕೇವಲ ಹೇಳುವುದಕ್ಕಿಂತ ಮುಖ್ಯ ಎಂಬುದು ಇಲ್ಲಿನ ತರ್ಕ. ಇದು ನಮ್ಮ ಮೊದಲ ಸುಳಿವು. ಈಗ ಎರಡನೇ ಸುಳಿವಿನ ಕಡೆಗೆ ಹೋಗೋಣ. ಇದು ದೇವದೂತರ ಸ್ವಭಾವದ ಬಗ್ಗೆಯೇ ಒಂದು ಅಚ್ಚರಿಯ ವಿಷಯವನ್ನು ಹೇಳ್ತದೆ. ಸಾಮಾನ್ಯವಾದಿ ದೇವದೂತರು ಪರಿಪೂರ್ಣರು, ಪಾಪ ಮಾಡಲಾರದವರು ಅಂತ ನಾವು ಭಾವಿಸ್ತೇವೆ. ಹೌದು, ಆದರೆ ಈ ಗ್ರಂಥಗಳಲ್ಲಿರುವ ವಾದವೇ ಬೇರೆ. ಅವುಗಳ ಪ್ರಕಾರ ದೇವದೂತರ ಸ್ವತಂತ್ರ ಇಚ್ಛೆ ಅಂದ್ರೆ ಅವರ ಫ್ರೀವಿಲ್ ಶಿಲುಬೆಯ ಘಟನೆಗೂ ಮುಂಚೆ ಸಂಪೂರ್ಣವಾಗಿರಲಿಲ್ಲ. ಒಂದು ನಿಮಿಷ, ಇದು ನಾನು ಕೇಳಿಯರಿಯದ ವಿಷಯ. ದೇವದೂತರು ಪರಿಪೂರ್ಣರು, ಅವರ ಆಯ್ಕೆಗಳು ಮೊದಲಿನಿಂದಲೂ ದೃಢವಾಗಿತ್ತು ಅಂತ ನಾವು ಅಂದುಕೊಂಡಿರ್ತೇವೆ. ಆದರೆ ಈ ಮೂಲಗಳ ಪ್ರಕಾರ ಅವರ ಫ್ರೀವಿಲ್ ಕೂಡ ಒಂದು ಪ್ರಯಾಣದಲ್ಲಿತ್ತು ಅಂತೀರಾ? ಇದು ಇಡೀ ವಿಷಯಕ್ಕೆ ಒಂದು ಹೊಸ ಆಯಾಮ ನೀಡುತ್ತದೆ.
ಹಾಗಾದ್ರೆ ಶಿಲುಬೆಯ ಘಟನೆಗೆ ಮುಂಚೆ ಅವರ ಸ್ಥಿತಿ ಹೇಗಿತ್ತು? ಈ ದೇವತಾಶಾಸ್ತ್ರೀಯ ಚೌಕಟ್ಟಿನ ಪ್ರಕಾರ ಶಿಲುಬೆಯ ಘಟನೆಗೆ ಮೊದಲು ಸೈದ್ಧಾಂತಿಕವಾಗಿ ಅವರೂ ಪಾಪ ಮಾಡುವ ಸಾಧ್ಯತೆ ಇತ್ತು. ಯಾಕೆಂದ್ರೆ ಅವರು ದೇವರ ಸ್ವಭಾವವನ್ನು ಅಂದ್ರೆ ಆತನ ಪ್ರೀತಿ ಮತ್ತು ನ್ಯಾಯವನ್ನು ಕಣ್ಣಾರೆ ಕಂಡಿರಲಿಲ್ಲ. ಅವರಲ್ಲಿಯೂ ದೇವರ ಬಗ್ಗೆ ಕೆಲವು ಸಂಶಯಗಳು, ಪ್ರಶ್ನೆಗಳು ಉಳಿದಿದ್ವು. ಲೂಸಿಫರ್ ದೇವರ ಮೇಲೆ ದೋಷಾರೋಪಣೆ ಮಾಡಿದಾಗ ಇತರ ದೇವದೂತರಿಗೆ ಸತ್ಯ ಯಾವುದು ಅಂತ ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ಹಾಗಾದ್ರೆ ಶಿಲುಬೆಯ ಘಟನೆ ಆ ಸಂಶಯಗಳನ್ನು ಹೇಗೆ ದೂರ ಮಾಡಿತು? ಶಿಲುಬೆಯ ಮೇಲೆ ದೇವರು ತಮ್ಮ ಪ್ರೀತಿ ಮತ್ತು ನ್ಯಾಯವನ್ನು ಇಡೀ ವಿಶ್ವದ ಮುಂದೆ ಪ್ರದರ್ಶಿಸಿದರು. ತನ್ನನ್ನು ದ್ವೇಷಿಸುವವರಿಗೂ ಪ್ರಾಣ ಕೊಡುವ ಪ್ರೀತಿ ಮತ್ತು ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ತಾವೇ ಹೊರುವ ನ್ಯಾಯ ಇವೆರಡನ್ನೂ ಒಟ್ಟುಗೆ ತೋರಿಸಿದರು. ಇದನ್ನು ನೋಡಿದಾಗ ದೇವದೂತರಲ್ಲಿ ದೇವರ ಬಗ್ಗಿನ ಎಲ್ಲ ಸಂಶಯಗಳು ದೂರವಾಗಿ ಅವರ ಸ್ವತಂತ್ರ ಇಚ್ಛೆ ದೃಢವಾಗುತ್ತದೆ. ಆಗ ಅವರು ಪೂರ್ಣ ಮನಸ್ಸಿನಿಂದ ದೇವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಮತ್ತು ಅವರಲ್ಲಿ ಪಾಪ ಮಾಡುವ ಸಾಧ್ಯತೆ ಶೂನ್ಯವಾಗುತ್ತದೆ. ಈಗ ಸ್ಪಷ್ಟವಾಗುತ್ತಿದೆ, ಪಾಪ ಮಾಡುವ ಸಾಧ್ಯತೆಯಿರುವ ಅಸ್ಥಿರ ಮನಸ್ಥಿತಿಯ ಜೀವಿ ಇನ್ನೊಬ್ಬರ ಪಾಪ ಪರಿಹಾರಕ್ಕಾಗಿ ಪರಿಪೂರ್ಣ ಯಜ್ಞವಾಗಲು ಸಾಧ್ಯವಿಲ್ಲ. ಶಿಲುಬೆಯ ಘಟನೆಗೆ ಮೊದಲು ಅವರು ಒಂದು ರೀತಿಯಲ್ಲಿ ಅಸ್ಥಿರ ಜೀವಿಗಳಾಗಿದ್ದರು. ಹಾಗಾಗಿ ಯಜ್ಞವಾಗಲು ಅವರು ಅರ್ಹರಾಗಿರ್ಲಿಲ್ಲ. ಒಬ್ಬ ಅಪೂರ್ಣ ಜೀವಿ ಇನ್ನೊಬ್ಬ ಅಪೂರ್ಣ ಜೀವಿಯ ಪಾಪಕ್ಕೆ ಪರಿಹಾರವಾಗಲಾರ. ಪರಿಹಾರವು ಪರಿಪೂರ್ಣವಾಗಿರಬೇಕು. ನಿಖರವಾಗಿ ಇದು ನಮ್ಮ ಎರಡನೇ ಮತ್ತು ಬಹಳ ಮುಖ್ಯವಾದ ಸುಳಿವು. ಹಾಗಾದ್ರೆ ನಾವು ನೋಡಿದ ಹಾಗೆ ದೇವದೂತರ ಸ್ಥಿತಿಯೇ ಅಸ್ಥಿರವಾಗಿತ್ತು. ಆದ್ರೆ ವಿಷಯ ಅಷ್ಟಕ್ಕೆ ನಿಲ್ಲುವುದಿಲ್ಲ. ಮೂಲಗಳು ಇನ್ನೊಂದು ಆಯಾಮವನ್ನು ಪರಿಚಯಿಸುತ್ತವೆ. ಅದೇ ಆಜ್ಞೆಯ ಮೌಲ್ಯ. ಪಾಪವೆಂದರೆ ದೇವರ ಆಜ್ಞೆಯನ್ನು ಮೀರುವುದು. ಸರಿತಾನೆ? ಹಾಗಾದ್ರೆ ಆ ಆಜ್ಞೆಯ ಬೆಲೆ ಎಷ್ಟು ಎಂಬುದು ಇಲ್ಲಿ ಮುಖ್ಯವಾಗುತ್ತದೆ. ಹೌದು, ಇದು ನಮ್ಮ ಮೂರನೇ ಸುಳಿವು. ಇದನ್ನು ಹೀಗೆ ಯೋಚಿಸಬಹುದು. ಒಂದು ದೇಶದ ಅತ್ಯಂತ ಪ್ರಮುಖ ಕಾನೂನನ್ನು, ಉದಾಹರಣೆಗೆ ಕೊಲೆಯ ಕಾನೂನನ್ನು ಮುರಿದರೆ ಶಿಕ್ಷೆ ಕೇವಲ 100 ರೂಪಾಯಿ ದಂಡ ಎಂದಿಟ್ಟುಕೊಳ್ಳಿ. ಆಗ ಆ ಕಾನೂನಿಗೆ ಬೆಲೆ ಇರುತ್ತದೆಯಾ? ಯಾರೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಕಾನೂನಿನ ಗಾಂಭೀರ್ಯ ತಿಳಿಯುವುದು ಅದನ್ನು ಮುರಿದಾಗ ತೆರಬೇಕಾದ ಬೆಲೆಯಿಂದ. ಉತ್ತಮ ಹೋಲಿಕೆ. ಅಂದರೆ ಪಾಪ ಪರಿಹಾರಕ್ಕಾಗಿ ತೆರಬೇಕಾದ ಬೆಲೆಯೇ ಆ ಆಜ್ಞೆಯ ಮೌಲ್ಯವನ್ನು ನಿರ್ಧರಿಸುತ್ತದೆ. ಆ ಬೆಲೆ ಕೇವಲ ಒಬ್ಬ ದೇವದೂತನ ಜೀವವಾಗಿದ್ದರೆ ಆಗ ದೇವರ ಆಜ್ಞೆಯ ಮೌಲ್ಯವು ಕೇವಲ ಒಬ್ಬ ದೇವದೂತನಿಗೆ ಸಮನಾಗುತ್ತದೆ. ಆಗ ಸೃಷ್ಟಿಗಳು ದೇವರ ಆಜ್ಞೆ ಮುರಿದ್ರೆ ಏನಂತೆ, ಅದರ ಬೆಲೆ ಒಬ್ಬ ದೇವದೂತನ ಜೀವ ಅಷ್ಟೇ ತಾನೆ ಅಂತ ಹಗುರವಾಗಿ ತೆಗೆದುಕೊಳ್ಳುವ ಅಪಾಯವಿತ್ತು. ಇಲ್ಲಿನ ತರ್ಕಶರಣಿ ಹೀಗೆ ಸಾಗುತ್ತದೆ. ದೇವರು ತಮ್ಮ ಪ್ರೀತಿ ಆಜ್ಞೆಯನ್ನು, ಅಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಆಜ್ಞೆಯನ್ನು ಇಡೀ ವಿಶ್ವದ ಆಡಳಿತ ತತ್ವವಾಗಿ ಸ್ಥಾಪಿಸಿದ್ದಾರೆ. ಆ ಆಜ್ಞೆಯು ಹಗುರವಾದರೆ ಶಕ್ತಿಶಾಲಿ ಸೃಷ್ಟಿಗಳು ದುರ್ಬಲರನ್ನು ಸುಲಭವಾಗಿ ತುಳಿಯುತ್ತವೆ. ಎಲ್ಲೆಡೆ ಅನ್ಯಾಯ, ಶಕ್ತಿ ಪ್ರದರ್ಶನ ಮತ್ತು ದಬ್ಬಾಳಿಕೆ ತಾಂಡವವಾಡುತ್ತದೆ. ಹಾಗಾಗಿ ಆ ಆಜ್ಞೆಯ ಮೌಲ್ಯವನ್ನು ಸಾಧ್ಯವಾದಷ್ಟು ಅತ್ಯುನ್ನತ ಮಟ್ಟದಲ್ಲಿ ಸ್ಥಾಪಿಸುವುದು ಅನಿವಾರ್ಯವಾಗಿತ್ತು. ಮತ್ತು ದೇವರಿಗಿಂತ ಮಿಗಿಲಾದದ್ದು ಅಥವಾ ಹೆಚ್ಚು ಮೌಲ್ಯಯುತವಾದದ್ದು ಯಾವುದೂ ಇಲ್ಲ. ಖಂಡಿತ. ಆದ್ದರಿಂದ ದೇವರು ತಮ್ಮನ್ನೇ ಯಜ್ಞವಾಗಿ ಅರ್ಪಿಸಿ ಆ ಆಜ್ಞೆಯ ಮೌಲ್ಯವನ್ನು ತಮಗೆ ಸಮನಾಗಿ ಸ್ಥಾಪಿಸಿದರು. ಇದರರ್ಥ ಆ ಆಜ್ಞೆಯನ್ನು ಮುರಿಯುವುದರ ಪರಿಣಾಮವು ದೇವರಿಗೆ ಸಮನಾದದ್ದು. ಇದರಿಂದ ಯಾವುದೇ ಸೃಷ್ಟಿಯು ಇನ್ನೊಂದು ಸೃಷ್ಟಿಯನ್ನು ತುಳಿಯಲು ಅಥವಾ ಹಿಂಸಿಸಲು ಈಗ ಧೈರ್ಯ ಮಾಡಲಾರದು. ಯಾಕೆಂದರೆ ಆ ಆಜ್ಞೆಯ ಹಿಂದೆ ದೇವರೇ ನಿಂತಿದ್ದಾರೆ. ಅದರ ಮೌಲ್ಯವೇ ದೇವರ ಮೌಲ್ಯವಾಗಿದೆ. ಇದು ಆಜ್ಞೆಯ ಗಾಂಭೀರ್ಯವನ್ನು ಸ್ಥಾಪಿಸುವ ಪ್ರಬಲವಾದ ತರ್ಕ. ಈಗ ನಮ್ಮ ಪತ್ತೇದಾರಿ ಕಥೆಯ 4ನೇ ಮತ್ತು ಅಂತಿಮ ಸುಳಿವಿಗೆ ಬರೋಣ. ಇದು ತುಂಬಾ ನಿರ್ದಿಷ್ಟವಾದ ಮತ್ತು ಕುತೂಹಲಕಾರಿ ಅಂಶ. ದೇವದೂತರಿಗೆ ನಮ್ಮ ಹಾಗೆ ಶರೀರದ ಆಸೆಗಳು ಇಲ್ಲ. ಈ ಅಂಶ ನನಗೆ ಸ್ವಲ್ಪ ಗೊಂದಲ ಉಂಟು ಮಾಡುತ್ತಿದೆ. ಅಂದರೆ ದೈಹಿಕ ಹೋರಾಟವಿಲ್ಲದಿದ್ದರೆ ಅವರ ವಿಧೇಯತೆಗೆ ಬೆಲೆ ಕಡಿಮೆ ಎಂದೇ. ಇದು ನ್ಯಾಯಸಮ್ಮತವೇ? ಇದು ಬೆಲೆಯ ಪ್ರಶ್ನೆಯಲ್ಲ, ಬದಲಾಗಿ ಸಾಕ್ಷ್ಯದ ಪ್ರಶ್ನೆ. ಮೂಲಗಳು ಇದನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತವೆ. ಆದಾಮನ ಶರೀರವು ಶಾಪಗ್ರಸ್ತವಾದ ಮಣ್ಣಿನಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಅದರಿಂದ ಮುಳ್ಳು ಮತ್ತು ಕಳ್ಳಿ, ಅಂದ್ರೆ ಶಾರೀರಿಕ ಆಸೆಗಳು, ದುಷ್ಟಬೈಕೆಗಳು ಹುಟ್ಟುತ್ತವೆ. ಆದರೆ ದೇವದೂತರಿಗೆ ಇಂತಹ ಭೌತಿಕ ಮಣ್ಣಿನ ಶರೀರವಿಲ್ಲ. ಅವರಿಗೆ ಆಂತರಿಕ ಹೋರಾಟ ಕಡಿಮೆ. ಹಾಗಾಗಿ ದೇವದೂತರಿಗೆ ಹೋಲಿಸಿದರೆ ಮನುಷ್ಯನಿಗೆ ಆಜ್ಞೆಯನ್ನು ಪಾಲಿಸುವುದು ಅಸಾಧ್ಯವೆನ್ನುವಷ್ಟು ಹೆಚ್ಚು ಕಷ್ಟ. ಅವನಿಗೆ ಶರೀರದೊಳಗಿನಿಂದಲೇ ಒಂದು ನಿರಂತರ ಹೋರಾಟವಿರುತ್ತದೆ. ಹೌದು. ಈಗ ಇಲ್ಲಿರುವ ತರ್ಕವನ್ನು ಗಮನಿಸಿ.
ಒಂದು ಆಜ್ಞೆಯು ಪಾಲಿಸಲು ಸಾಧ್ಯವೇ ಇಲ್ಲವೇ ಎಂಬುದನ್ನು ಖಚಿತವಾಗಿ ಸಾಬೀತುಪಡಿಸಲು ಅದನ್ನು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಪಾಲಿಸಿ ತೋರಿಸಬೇಕು. ಒಬ್ಬ ಆರೋಗ್ಯವಂತ ವ್ಯಕ್ತಿ ಮ್ಯಾರಥಾನ್ ಓಡೋದಕ್ಕೂ ಒಂದು ಕಾಲಿಲ್ಲದ ವ್ಯಕ್ತಿ ಕೃತಕ ಕಾಲಿನ ಸಹಾಯದಿಂದ ಮ್ಯಾರಥಾನ್ ಓಡೋದಕ್ಕೂ ವ್ಯತ್ಯಾಸವಿದೆ. ಎರಡನೆಯದು ಹೆಚ್ಚು ಶಕ್ತಿಯುತವಾದ ಸಾಕ್ಷಿಯಾಗುತ್ತದೆ, ಅದು ಇತರರಿಗೆ ಸ್ಫೂರ್ತಿ ನೀಡುತ್ತದೆ. ಓ, ಈಗರ್ಥವಾಯ್ತು. ಇದು ಹೋರಾಟದ ಮೌಲ್ಯದ ಬಗ್ಗೆ ಅಲ್ಲ, ಬದಲಾಗಿ ಅತ್ಯಂತ ಕಷ್ಟಕರ ಪರಿಸ್ಥಿತಿಯಲ್ಲೂ ಆಜ್ಞೆಯನ್ನು ಪಾಲಿಸಬಹುದು ಅಂತ ಒಂದು ಮಾದರಿಯನ್ನು ಸ್ಥಾಪಿಸುವ ಬಗ್ಗೆ. ನಿಖರವಾಗಿ. ಅದೇ ರೀತಿ ಶಾಪಗ್ರಸ್ತ ಶರೀರ ಮತ್ತು ಶಾರೀರಿಕ ಆಸೆಗಳನ್ನು ಹೊಂದಿರುವ ಮನುಷ್ಯನ ರೂಪದಲ್ಲಿ ಬಂದು ಆ ಆಜ್ಞೆಯನ್ನು ಪಾಲಿಸಿದಾಗ ಆ ಆಜ್ಞೆಯು ನಿಜಕ್ಕೂ ಪಾಲಿಸಲು ಸಾಧ್ಯ ಎಂಬುದು ಬಲವಾಗಿ ಸಾಬೀತಾಗುತ್ತದೆ. ದೇವದೂತರು ಆಜ್ಞೆ ಪಾಲಿಸಿದರೆ ಅದು ಅಷ್ಟು ದೊಡ್ಡ ಸಾಕ್ಷಿಯಾಗುವುದಿಲ್ಲ, ಏಕೆಂದರೆ ಅವರಿಗೆ ನಮ್ಮ ಹಾಗೆ ಶಾರೀರಿಕ ಹೋರಾಟವಿಲ್ಲ. ಅದಕ್ಕಾಗಿಯೇ ಎರಡನೆಯ ದೇವರು ಶಾಪಗ್ರಸ್ತವಾದ ಆದಾಮನ ಶರೀರವನ್ನು ಧರಿಸಿ ಆಜ್ಞೆಯನ್ನು ಪಾಲಿಸುವ ಪರಿಪೂರ್ಣ ಮಾದರಿಯನ್ನು ತೋರಿಸಿರುವಂತ ಈ ಮೂಲಗಳು ಹೇಳುತ್ತವೆ. ಅದಕ್ಕೂ ಮಿಗಿಲಾಗಿ ಸೃಷ್ಟಿಗಳು ದೇವರ ಆಜ್ಞೆಯನ್ನು ಯಾಕೆ ಪಾಲಿಸಬೇಕು? ಭಯದಿಂದಲ್ಲ, ಪ್ರೀತಿಯಿಂದ. ಆದರೆ ಸೃಷ್ಟಿಗಳು ಮೊದಲು ದೇವರ ಪ್ರೀತಿಯನ್ನು ಅನುಭವಿಸಿದರೆ ಮಾತ್ರ ಆತನನ್ನು ಪ್ರೀತಿಸಲು ಸಾಧ್ಯ. ಶಿಲುಬೆಯ ಯಜ್ಞವಿಲ್ಲದೆ ಆ ಅಗಾಧವಾದ ಪ್ರೀತಿಯನ್ನು ಸೃಷ್ಟಿಗಳಿಗೆ ತಿಳಿಸುವುದು ಹೇಗೆ? ದೇವದೂತರ ಯಜ್ಞವು ದೇವರ ಪ್ರೀತಿಯನ್ನು ಆ ಮಟ್ಟದಲ್ಲಿ ಪ್ರದರ್ಶಿಸುತ್ತಿರಲಿಲ್ಲ. ಹಾಗಾದರೆ ಈ 4 ಸುಳಿವುಗಳನ್ನು ಒಟ್ಟಿಗೆ ಜೋಡಿಸಿದರೆ ನಮ್ಮ ಪಜಲ್ ಪೂರ್ಣಗೊಳ್ಳುತ್ತದೆ. ದೇವದೂತರು ಯಜ್ಞವಾಗಲು ಏಕೆ ಅಯೋಗ್ಯರು ಎಂಬುದು ಸ್ಪಷ್ಟವಾಗುತ್ತದೆ. ಮೊದಲನೆಯದಾಗಿ, ಅವರ ತ್ಯಾಗವು ದೇವರ ಸ್ವಂತ ಪ್ರೀತಿಯನ್ನು ಸಾಬೀತುಪಡಿಸುತ್ತಿರಲಿಲ್ಲ. ಎರಡನೆಯದಾಗಿ, ಅವರ ಸ್ವತಂತ್ರ ಇಚ್ಛೆಯೇ ಆಗ ಅಪೂರ್ಣವಾಗಿತ್ತು. ಮೂರನೆಯದಾಗಿ, ಅವರ ತ್ಯಾಗದಿಂದ ಆಜ್ಞೆಯ ಮೌಲ್ಯವು ಅತ್ಯುನ್ನತ ಮಟ್ಟದಲ್ಲಿ ಸ್ಥಾಪನೆಯಾಗುತ್ತಿರಲಿಲ್ಲ. ಮತ್ತು ನಾಲ್ಕನೆಯದಾಗಿ, ಶಾರೀರಿಕ ಹೋರಾಟವಿಲ್ಲದ ಕಾರಣ ಅವರು ಮನುಕುಲಕ್ಕೆ ಪರಿಪೂರ್ಣ ಮಾದರಿಯಾಗುತ್ತಿರಲಿಲ್ಲ. ಹೌದು, ಈ 4 ಕಾರಣಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ, ಒಂದು ತಾರ್ಕಿಕ ಸರಪಳಿಯನ್ನು ನಿರ್ಮಿಸುತ್ತವೆ. ಆದರೆ ಈ ಮೂಲಗಳ ತೀರ್ಮಾನವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತದೆ. ಅದು ಹೇಳುವುದೇನೆಂದರೆ, ಆದಾಮನ ಪಾಪ ಪರಿಹಾರದ ಮೂಲಕವೇ ಪಾಪ ಮಾಡದ ದೇವದೂತರ ಸ್ವತಂತ್ರ ಇಚ್ಛೆಯನ್ನು ಕೂಡ ಪೂರ್ಣಗೊಳಿಸಲಾಗುತ್ತದೆ. ಇದು ಹೇಗೆ ಸಾಧ್ಯ? ಇದು ನಿಜಕ್ಕೂ ತಲೆತಿರುಗುವ ಯೋಚನೆ. ಹೌದು, ಇದು ಬಹಳ ಕುತೂಹಲಕಾರಿ ಸಂಪರ್ಕ. ಆದಾಮನ ಕಥೆಯ ಮೂಲಕ, ಅಂದ್ರೆ ಅವನ ಪತನ ಮತ್ತು ವಿಮೋಚನೆಯ ಮೂಲಕ, ದೇವರು ತಮ್ಮ ಪ್ರೀತಿ, ನ್ಯಾಯ ಮತ್ತು ಆಜ್ಞೆಯ ಸತ್ಯಾಸತ್ಯತೆಯನ್ನು ಇಡೀ ವಿಶ್ವಕ್ಕೆ ಪ್ರದರ್ಶಿಸಿದಾಗ ದೇವದೂತರಲ್ಲಿದ್ದ ಉಳಿದ ಸಂಶಯಗಳು ನಿವಾರಣೆಯಾಗುತ್ತವೆ. ಆಗ ಅವರ ಸ್ವತಂತ್ರ ಇಚ್ಛೆಯು ಪೂರ್ಣಗೊಂಡು ಅವರು ದೇವರನ್ನು ಪೂರ್ಣ ಮನಸ್ಸಿನಿಂದ ಸೇವಿಸಲು ಶಕ್ತರಾಗುತ್ತಾರೆ. ಹೀಗೆ ಮಾನವನ ಕಥೆಯು ದೇವದೂತರ ಆಧ್ಯಾತ್ಮಿಕ ಪಯಣದ ಮೇಲೂ ನಿರ್ಣಾಯಕ ಪರಿಣಾಮ ಬೀರುತ್ತವೆ. ಅಂದ್ರೆ ಮಾನವನ ವಿಮೋಚನೆಯು ಕೇವಲ ಮಾನವನಿಗಾಗಿ ಅಲ್ಲ, ಅದು ಇಡೀ ಸೃಷ್ಟಿಯ ಮೇಲೆ ಪರಿಣಾಮ ಬೀರುವ ಒಂದು ವಿಶ್ವ ಘಟನೆ. ನಾವು ನಮ್ಮ ಕಥೆ ಎಂದುಕೊಂಡಿದ್ದು ಇಡೀ ಬ್ರಹ್ಮಾಂಡದ ಕಥೆಯ ಒಂದು ಭಾಗ ಎನ್ನೋದು ಈ ಮೂಲಗಳ ನಿಲುವು. ಒಂದು ಕ್ಷಣ ಇದನ್ನು ಜೀರ್ಣಿಸಿಕೊಳ್ಳಲು ಬಿಡೋಣ. ಖಂಡಿತ. ಮತ್ತು ಇಲ್ಲಿ ಮತ್ತೊಂದು ಪ್ರಮುಖ ಅಂಶವಿದೆ, ಅದನ್ನು ನಾವು ಮರೆಯಬಾರದು. ಆಜ್ಞೆಯನ್ನು ನೀಡಿದ ದೇವರೇ ಅದನ್ನು ಪಾಲಿಸಿ ತೋರಿಸಬೇಕು. ತಾನು ಪಾಲಿಸದ ಆಜ್ಞೆಯನ್ನು ಇತರರು ಪಾಲಿಸಬೇಕೆಂದು ಹೇಳುವುದು ಪ್ರೀತಿಯಲ್ಲ, ಅದು ದಬ್ಬಾಳಿಕೆ. ದೇವರು ತಮ್ಮ ಪ್ರೀತಿಯನ್ನು ಸಾಬೀತುಪಡಿಸಲು ತಾವೇ ಮನುಷ್ಯನಾಗಿ ಬಂದು ಅತ್ಯಂತ ಕಷ್ಟಕರ ಪರಿಸ್ಥಿತಿಯಲ್ಲಿ ಆಜ್ಞೆಗಳನ್ನು ಪಾಲಿಸಿ ಕೊನೆಗೆ ಯಜ್ಞವಾದರು. ಈ ಪ್ರೀತಿಯನ್ನು ನೋಡಿದಾಗಲೇ ಸೃಷ್ಟಿಗಳು ದೇವರನ್ನು ಮನಸ್ಪೂರ್ವಕವಾಗಿ ಪ್ರೀತಿಸಿ ಆಜ್ಞೆಗಳನ್ನು ಪಾಲಿಸಲು ಸಾಧ್ಯವಾಗುತ್ತದೆ. ದೇವದೂತರು ಯಜ್ಞವಾಗಿದ್ರೆ ಈ ಪ್ರೀತಿಯ ಪ್ರದರ್ಶನ ಸಾಧ್ಯವಾಗುತ್ತಿರಲಿಲ್ಲ. ಈ ಚರ್ಚೆಯು ಒಂದು ಸಂಕೀರ್ಣವಾದ ಧಾರ್ಮಿಕ ವಿಷಯದ ಹಿಂದಿರುವ ತಾರ್ಕಿಕ ಚೌಕಟ್ಟನ್ನು ನಮಗೆ ಪರಿಚಯಿಸಿದೆ. ದೇವದೂತರ ಬದಲು ದೇವರೇ ಏಕೆ ಯಜ್ಞವಾಗಬೇಕಾಯಿತು ಎಂಬುದರ ಏಕೆಯನ್ನು ಈ ಮೂಲಗಳು ಬಹಳ ವ್ಯವಸ್ಥಿತವಾಗಿ ವಿವರಿಸಲು ಪ್ರಯತ್ನಿಸುತ್ತವೆ. ಹೌದು, ಇದು ಕೇವಲ ನಂಬಿಕೆಯ ವಿಷಯವಲ್ಲ, ಅದರ ಹಿಂದೆ ಒಂದು ಆಳವಾದ ತರ್ಕವಿದೆ ಅಂತ ಈ ಮೂಲಗಳು ಪ್ರತಿಪಾದಿಸುತ್ತವೆ. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗುವುದಾದರೆ, ಈ ಗ್ರಂಥಗಳಲ್ಲಿ ಹೀಗೆ ಹೇಳಲಾಗಿದೆ, ಒಂದು ವೇಳೆ ಆದಾಮನು ಸೈತಾನನ ಪ್ರಲೋಭನೆಯನ್ನು ಜಯಿಸಿದ್ರೆ ಅವನ ಸ್ವತಂತ್ರ ಇಚ್ಛೆಯು ಯಾವುದೇ ನೋವಿನಲ್ಲಿದೆ ಪೂರ್ಣಗೊಳ್ಳುತ್ತಿತ್ತು. ಆದರೆ ಅವನು ಸೋಲುತ್ತಾನೆಂದು ದೇವರಿಗೆ ಮೊದಲೇ ತಿಳಿದಿತ್ತು.
ಹಾಗಾದ್ರೆ ಇಲ್ಲಿ ಒಂದು ದೊಡ್ಡ ತಾತ್ವಿಕ ಪ್ರಶ್ನೆ ಉದ್ಭವಿಸುತ್ತದೆ. ಅದೇ ಈ ಚೌಕಟ್ಟಿನ ಪ್ರಕಾರ ದೇವರ ಪೂರ್ವಜ್ಞಾನ ಮತ್ತು ಸೃಷ್ಟಿಯ ಸ್ವತಂತ್ರ ಇಚ್ಛೆಯ ನಡುವಿನ ಸಂಬಂಧವೇನು? ಪ್ರೀತಿಯ ಅಂತಿಮ ಮತ್ತು ಅತ್ಯುನ್ನತ ಪ್ರದರ್ಶನಕ್ಕಾಗಿ ತ್ಯಾಗ ಮತ್ತು ನೋವುಗಳು ಈ ಸೃಷ್ಟಿಯ ಯೋಜನೆಯಲ್ಲಿ ಅನಿವಾರ್ಯವಾಗಿತ್ತೇ? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ.